ಸಿಮ್ ಕಾರ್ಡ್ ಬಳಕೆ ಮಾಡುವ ದೇಶದ ಎಲ್ಲ ಜನಸಾಮಾನ್ಯರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಮತ್ತೊಂದು ಹೊಸ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆಯಡಿ 3 ತಿಂಗಳ ರೀಚಾರ್ಜ್ ಫ್ರೀ ಎಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಎಲ್ಲೆಡೆ ವೈರಲ್ ಆಗುತ್ತಿದೆ. ಇದರ ಜೊತೆಗೆ ಈ ರೀಚಾರ್ಜ್ ಅವಧಿಯು ಇದೇ ಡಿಸೆಂಬರ್ 30 ಕೊನೆಯ ದಿನಾಂಕ ಎಂದು ಬರೆಯಲಾಗಿದೆ. ಇದೇ ಡಿಸೆಂಬರ್ 30ರ ಒಳಗಾಗಿ ನೀವು ರೀಚಾರ್ಜ್ ಮಾಡಿದರೆ ನಿಮಗೆ ಮುಂದಿನ 3 ತಿಂಗಳವರೆಗೆ ನಿಮ್ಮ ಸಿಮ್ ಕಾರ್ಡ್ ಫ್ರೀ ಆಗಲಿದೆ ಎಂದು ಮಾಹಿತಿ ಬಿಡುಗಡೆ ಮಾಡಿದೆ. ಜಿಯೋ, ಏರ್ಟೆಲ್, ಬಿಎಸ್ಎನ್ಎಲ್ ಮತ್ತು ಇನ್ನಿತರ ಯಾವುದೇ ಕಂಪನಿಯ ಸಿಮ್ ಕಾರ್ಡ್ ಬಳಕೆ ಮಾಡುವವರಿಗೆ ಈ ಯೋಜನೆಯ ಲಾಭ ಸಿಗಲಿದೆ ಎಂದು ಅಧಿಕೃತ ಘೋಷಣೆ ಕೂಡ ಮಾಡಿದೆ. ಬನ್ನಿ, ಹಾಗಾದರೆ ಈ ಯೋಜನೆ ಯಾವುದು, ಹೇಗೆ ರೀಚಾರ್ಜ್ ಮಾಡಿದರೆ 3 ತಿಂಗಳವರೆಗೆ ಫ್ರೀಯಾಗಿ ಸಿಗಲಿದೆ? ಬನ್ನಿ, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ನೀವು ಕೂಡ ಸಿಮ್ ಕಾರ್ಡ್ ಬಳಕೆ ಮಾಡುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಪ್ರಧಾನಮಂತ್ರಿ ಉಚಿತ ರೀಚಾರ್ಜ್ ಯೋಜನೆ ಅಡಿಯಲ್ಲಿ ಎಲ್ಲ ಭಾರತೀಯ ಬಳಕೆದಾರರಿಗೆ 3 ತಿಂಗಳ ಉಚಿತ ಮೊಬೈಲ್ ರೀಚಾರ್ಜ್ ಅನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ರೀಚಾರ್ಜ್ ಅನ್ನು ಇದೇ ಡಿಸೆಂಬರ್ 30ರ ಮೊದಲು ಮಾಡಿ ಎಂದು ಬರೆಯಲಾಗಿದೆ. ಪೋಸ್ಟ್ನೊಂದಿಗೆ ಲಿಂಕ್ ಅನ್ನು ಸಹ ಹಂಚಿಕೊಳ್ಳಲಾಗಿದೆ. ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು 84 ದಿನಗಳ ಉಚಿತ ರೀಚಾರ್ಜ್ ಅನ್ನು ಪಡೆಯಬಹುದು ಎಂದಿದೆ. ಫೇಸ್ಬುಕ್ ಬಳಕೆದಾರರೊಬ್ಬರು ಈ ವೈರಲ್ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು, ಪ್ರಧಾನಮಂತ್ರಿ ಉಚಿತ ರೀಚಾರ್ಜ್ ಯೋಜನೆ ಅಡಿಯಲ್ಲಿ ಭಾರತದ ಎಲ್ಲ ಬಳಕೆದಾರರು 3 ತಿಂಗಳ ಉಚಿತ ಮೊಬೈಲ್ ರೀಚಾರ್ಜ್ ಪಡೆಯಲು ಪ್ರಾರಂಭಿಸಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ. ನಾನು ಇದರೊಂದಿಗೆ ನನ್ನ 84 ದಿನಗಳ ಉಚಿತ ರೀಚಾರ್ಜ್ ಅನ್ನು ಸಹ ಮಾಡಿದ್ದೇನೆ. ಕೆಳಗೆ ನೀಡಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಸಹ 84 ದಿನಗಳ ಉಚಿತ ರೀಚಾರ್ಜ್ ಅನ್ನು ಪಡೆಯಬಹುದು ಎಂದು ಬರೆಯಲಾಗಿದೆ. ಈ ಸುದ್ದಿಯ ಸತ್ಯಾಸತ್ಯತೆಯನ್ನು TV9 ಕನ್ನಡ ಪರಿಶೋಧಿಸಿದಾಗ ಸುಳ್ಳು ಹೇಳಿಕೆಯೊಂದಿಗೆ ಈ ಪೋಸ್ಟ್ ವೈರಲ್ ಆಗುತ್ತಿದೆ ಎಂಬುದು ಕಂಡುಬಂದಿದೆ. ನಮ್ಮ ತನಿಖೆಯಲ್ಲಿ ವೈರಲ್ ಹಕ್ಕು ನಕಲಿ ಎಂದು ಕಂಡುಬಂದಿದೆ. ಅಂತಹ ಯಾವುದೇ ರೀಚಾರ್ಜ್ ಅನ್ನು ಪ್ರಧಾನಿ ಮೋದಿ ನೀಡುತ್ತಿಲ್ಲ. ಜನರು ತಪ್ಪು ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈ ರೀತಿಯ ಅನುಮಾನಾಸ್ಪದ ಲಿಂಕ್ಗಳನ್ನು ಬಳಕೆದಾರರು ಕ್ಲಿಕ್ ಮಾಡಬಾರದು. ನಿಜಾಂಶವನ್ನು ತಿಳಿಯಲು ನಾವು ಗೂಗಲ್ನಲ್ಲಿ ಕೀವರ್ಡ್ಗಳನ್ನು ಬಳಸಿಕೊಂಡು ಈ ಯೋಜನೆಯ ಕುರಿತು ಹುಡುಕಿದೆವು. ಆದರೆ ಅಂತಹ ಯಾವುದೇ ಯೋಜನೆಯನ್ನು ಉಲ್ಲೇಖಿಸಿರುವ ಯಾವುದೇ ಮಾಧ್ಯಮ ವರದಿಗಳು ನಮಗೆ ಕಂಡುಬಂದಿಲ್ಲ. ವೈರಲ್ ಪೋಸ್ಟ್ನಲ್ಲಿ ಜಿಯೋ, ಏರ್ಟೆಲ್, ಬಿಎಸ್ಎನ್ಎಲ್ ಮತ್ತು ಇತರ ಕಂಪನಿಗಳ ಹೆಸರುಗಳನ್ನು ಬರೆಯಲಾಗಿದೆ. ನಾವು ಇವರ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳನ್ನು ಪರಿಶೀಲಿಸಿದ್ದೇವೆ ಮತ್ತು ಇಲ್ಲಿಯೂ ಅಂತಹ ಯಾವುದೇ ಮಾಹಿತಿ ಕಂಡುಬಂದಿಲ್ಲ. ಈ ಹಿಂದೆಯೂ ಉಚಿತ ರೀಚಾರ್ಜ್ಗೆ ಸಂಬಂಧಿಸಿದಂತೆ ಅನೇಕ ಪೋಸ್ಟ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ. ಹೀಗಾಗಿ PM ಮೋದಿ ಹೆಸರಿನಲ್ಲಿ ಉಚಿತ ರೀಚಾರ್ಜ್ನ ವೈರಲ್ ಹಕ್ಕು ನಕಲಿ ಎಂದು ಕಂಡುಬಂದಿದೆ. ಅಂತಹ ಯಾವುದೇ ರೀಚಾರ್ಜ್ ಅನ್ನು ಪ್ರಧಾನಿ ಮೋದಿ ನೀಡುತ್ತಿಲ್ಲ. ವಂಚನೆ ಮತ್ತು ವೈಯಕ್ತಿಕ ಮಾಹಿತಿಯನ್ನು ಕದಿಯುವ ಉದ್ದೇಶದಿಂದ ಈ ಪೋಸ್ಟನ್ನು ವೈರಲ್ ಮಾಡಲಾಗುತ್ತಿದೆ. ಅಂತಹ ಯಾವುದೇ ಅನುಮಾನಾಸ್ಪದ ಲಿಂಕ್ಗಳನ್ನು ಬಳಕೆದಾರರು ಕ್ಲಿಕ್ ಮಾಡಬಾರದು. ತನಿಖೆಯಲ್ಲಿ ವೈರಲ್ ಹಕ್ಕು ನಕಲಿ ಎಂದು ಕಂಡುಬಂದಿದೆ. ಅಂತಹ ಯಾವುದೇ ರೀಚಾರ್ಜ್ ಅನ್ನು ಪ್ರಧಾನಿ ಮೋದಿ ನೀಡುತ್ತಿಲ್ಲ. ಜನರು ತಪ್ಪು ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈ ರೀತಿಯ ಅನುಮಾನಾಸ್ಪದ ಲಿಂಕ್ಗಳನ್ನು ಬಳಕೆದಾರರು ಕ್ಲಿಕ್ ಮಾಡಬಾರದು. ಹಾಗಾಗಿ ಈ ಮಾಹಿತಿ, ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಪ್ಪದೇ ಶೇರ್ ಮಾಡಿ ಅವರಿಗೂ ಕೂಡ ತಿಳಿಸಿ. ಧನ್ಯವಾದಗಳು.